ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಏನೇ ಕೆಟ್ಟದ್ದು ನಡೆದರೂ ಕೂಡ ಮೊದಲು ತಪ್ಪನ್ನು ಹೊರಿಸೋದು ಮತ್ತು ಕೆಟ್ಟ ದೃಷ್ಟಿಯಿಂದ ನೋಡೋದು ಸ್ತ್ರೀಯರನ್ನ. ಸಮಾಜದ ಈ ಕೆಟ್ಟ ವ್ಯವಸ್ಥೆಯಿಂದಾಗಿ ಹಲವಾರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಮುನ್ನೆಲೆಗೆ ಬಾರ್ದೇನೆ ಉಳಿದೋಗಿವೆ. ಇವತ್ತಿನ ಈ ಒಂದು ಪ್ರಕರಣ ನೂರಾರು ಸ್ತ್ರೀಯರ ಮೇಲಿನ ದೌರ್ಜನ್ಯದ ಕಥೆಯಾಗಿದ್ರೂ ಕೂಡ ಈ ಹೆಚ್ಚಿನ ಸ್ತ್ರೀಯರು ಸಮಾಜಕ್ಕೆ ಹೆದರಿ ಮುಂದೆ ಬರಲೇ ಇಲ್ಲ. ಆದ್ರೂ ಕೊನೆಗೇನಾಯ್ತು? ಈ ಸ್ತ್ರೀಯರ ಮೇಲಿನ ದೌರ್ಜನ್ಯ ಎಸಗಿದ್ದಾದ್ರೂ ಯಾರು? ಕೊನೆಗೆ ಅವ್ರ ಕಥೆ ಏನಾಯ್ತು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅದು 2019 ಫೆಬ್ರವರಿ 12ನೇ ತಾರೀಕು. ಸ್ಥಳ ತಮಿಳುನಾಡಿನ ಕೊಯಮತ್ತೂರು ಪಕ್ಕದ ಪೊಲ್ಲಾಚಿ ಎಂಬ ಪಟ್ಟಣ. ರಸ್ತೆ ಬದಿಯಲ್ಲಿ 19 ವರ್ಷದ ಹುಡುಗಿಯೊಬ್ಳು ಯಾರನ್ನೋ ಕಾಯ್ತಾ ನಿಂತಿರ್ತಾಳೆ. ಅವಳು ಆಗಾಗ ಟೈಮ್ ಅನ್ನ ಚೆಕ್ ಮಾಡ್ತಿರ್ತಾಳೆ, ಮತ್ತೆ ಯಾರಾದ್ರೂ ಮೆಸೇಜ್ ಮಾಡಿದಾರ ಅಂತ ಆಗಾಗ ತನ್ನ ಮೊಬೈಲ್ ಅನ್ನು ಕೂಡ ಆಕೆ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಒಂದು ಕಾರು ಅವಳ ಮುಂದೆ ಬಂದು ನಿಲ್ಲುತ್ತೆ. ಆ ಒಂದು ಕಾರಲ್ಲಿ ಇಬ್ರು ಹುಡುಗರಿರ್ತಾರೆ. ಒಬ್ಬ ಶಬರಿ ರಂಜನ್ ಮತ್ತೊಬ್ಬ ತಿರುನ್ ಅವರಸು. ಅವರಿಬ್ರು ಕೂಡ ಆ ಹುಡುಗಿಯ ಪರಿಚಯದವರೇ. ಅಸಲಿಗೆ ಆಕೆ ನಿರೀಕ್ಷಣೆ ಮಾಡಿದ್ದು ಈ ಶಬರಿ ರಂಜನ್ ಅನ್ನ ಮಾತ್ರ. ಆದ್ರೆ ಆ ಕಾರಲ್ಲಿ ಇಬ್ಬರನ್ನ ನೋಡಿ ಆಕೆಗೆ ಏನೋ ಅನುಮಾನ ಮೂಡುತ್ತೆ. ಆದ್ರೆ ಅವರಿಬ್ರು ಕೂಡ ಪರಿಚಯದವರೇ, ಅಂದ್ರೆ ಸ್ನೇಹಿತರೆ. ಹಾಗಾಗಿ ನಂಬಿಕೆಯಿಂದ ಕಾರನ್ನ ಹತ್ತುವಂತ ನಿರ್ಧಾರ ಮಾಡ್ತಾಳೆ. ಆದ್ರೆ ಆಕೆ ಆ ಒಂದು ತಪ್ಪು ನಿರ್ಧಾರದಿಂದಾಗಿ ಮುಂದೆ ಏನೆಲ್ಲ ಅನುಭವಿಸಬೇಕಾಗಿ ಬರುತ್ತೆ ಅಂತ ಆಕೆ ಕನ್ಸಲ್ಲೂ ಕೂಡ ಎಣಿಸಿರ್ಲಿಲ್ಲ. ಗೆಳೆಯರು ಅಂತ ನಂಬಿಕೆಯಿಂದ ಕಾರ್ ಹತ್ತಂತ ಆಕೆಯನ್ನ ಅವರು ಮೊದ್ಲಿಗೆ ನಗ್ತಾ ನಗ್ತಾ ಮಾತನಾಡಿಸ್ತಾರೆ. ಸ್ವಲ್ಪ ಮುಂದೆ ಹೋದಂತ ಕಾರು ಒಂದು ಜಾಗದಲ್ಲಿ ನಿಲ್ಲುತ್ತೆ. ಅಷ್ಟರಲ್ಲಿ ಇನ್ನೆರಡು ಹೊಸ ಮುಖಗಳು ಬಂದು ಆ ಕಾರನ್ನ ಹತ್ತುತ್ತಾರೆ. ಅವ್ರ ಹೆಸರು ಸತೀಶ್ ಮತ್ತು ವಸಂತ್ ಕುಮಾರ್. ಇವರಿಬ್ರು ಆಕೆಗೆ ಪರಿಚಯ ಇರೋದಿಲ್ಲ. ಈಕೆಗೆ ನಿಧಾನವಾಗಿ ಭಯ ಶುರುವಾಗುತ್ತೆ. ಆಕೆ ಅನುಮಾನ ಕೂಡ ಇಲ್ಲಿ ನಿಜ ಆಗಿತ್ತು. ಆದ್ರೆ ಸಮಯ ಮೀರು ಹೋಗಿತ್ತು. ಏಕೆಂದ್ರೆ ಆ 4 ಜನ ಒಂದು ದೊಡ್ಡ ಪ್ಲಾನ್ ನೊಂದಿಗೆ ಬಂದಿದ್ರು. ದುರದೃಷ್ಟ ಅಂದ್ರೆ ಆಕೆ ನಮ್ದಂತ ಸ್ನೇಹಿತರೆ ಈ ಒಂದು ದುಷ್ಟ ಯೋಜನೆಯನ್ನ ರೂಪಿಸಿದ್ರು. ತಕ್ಷಣ ಕಾರಣೊಳಗೆ ಆಕೆ ಕಿರಿಸ್ತಾಳೆ. ಆದ್ರೆ ಆ 4 ಜನರ ಎದುರು ಆಕೆ ಏನು ಕೂಡ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ 4 ಜನ ಆಕೆ ಮೇಲೆ ಒಬ್ಬೊಬ್ಬರಾಗಿ ಬಲಾತ್ಕಾರ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಆಕೆ ಧರಿಸಿದಂತ ಚಿನ್ನದ ಸರವನ್ನ ಕಿತ್ಕೊಳ್ತಾರೆ. ಅಷ್ಟು ಸಾಲದು ಅಂತ ಅವರಲ್ಲಿ ಒಬ್ಬ ಆ ಎಲ್ಲಾ ದೃಶ್ಯಗಳನ್ನು ಕೂಡ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಾನೆ. ಏಕೆಂದ್ರೆ ಇದರಿಂದ ಆಕೆಯನ್ನ ಮುಂದೆ ಹಣಕ್ಕಾಗಿ ಮತ್ತು ಲೈಂಗಿಕ ಲಾಭಕ್ಕಾಗಿ ಬ್ಲಾಕ್ ಮೇಲ್ ಮಾಡೋದು ಅವರ ಉದ್ದೇಶ ಆಗಿತ್ತು. ಇಲ್ಲಿಂದ ಆಕೆ ಜೀವನದ ಕತ್ತಲ ಅಧ್ಯಾಯ ಶುರುವಾಗಿತ್ತು. ಈಕೆ ತನ್ನ ಮತ್ತು ತನ್ನ ಕುಟುಂಬದ ಮಾನ ಉಳಿಸ್ಕೊಳ್ಳೋದಕ್ಕೆ ಅವರು ಹೇಳದಂತೆಲ್ಲ ಮಾಡ್ತಾಳೆ. ಅಲ್ಲಿಂದ ಮುಂದಿನ 12 ದಿನಗಳು ಆಕೆಯ ಬದುಕಿನ ನರಕದ ದಿನಗಳಾಗಿ ಬದಲಾಗ್ತವೆ. ಅವರು ಎಲ್ಲೇ ಕರೆದ್ರೂ ಕೂಡ ಹೋಗ್ಬೇಕಿತ್ತು. ಅವರನ್ನ ಎದುರಿಸೋದಕ್ಕಾಗ್ಲಿ ಯಾರಿಗಾದ್ರೂ ಹೇಳ್ಕೊಳ್ಳೋದಕ್ಕಾಗ್ಲಿ ಆಕೆಗೆ ದಾರಿನೇ ಕಾಣಿಸ್ಲಿಲ್ಲ. ಆದ್ರೆ ಒಂದ್ ದಿವಸ ಆ ರಾಕ್ಷಸರ ಕಿರುಕುಳದಿಂದ ಬೇಸತ್ತು ಹೋಗಿ ಧೈರ್ಯವನ್ನ ಮಾಡಿ ಎಲ್ಲಾ ವಿಷಯವನ್ನು ಕೂಡ ತನ್ನ ಅಣ್ಣನ್ಗೆ ತಿಳಿಸ್ತಾಳೆ. ವಿಷಯ ಗೊತ್ತಾದಂತ ಆಕೆ ಅಣ್ಣ ನಿಜವಾಗಿ ಒಬ್ಬ ಅಣ್ಣ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಾನೆ. ಆ 4 ಮೇಲೆ ಕೆಂಡ ಮಂಡಲವಾಗಿ ಅವರನ್ನ ಪತ್ತೆ ಹಚ್ಚೋದಕ್ಕೆ ಹೊರಡ್ತಾನೆ. ಅವನು ಈ ಶಬರಿ ರಂಜನ್ ಮತ್ತು ತಿರುನ್ ಈ ಇಬ್ಬರನ್ನು ಕೂಡ ಹಿಡಿದು ಸರಿಯಾಗಿ ತಳಿಸ್ತಾನೆ. ಅವರ ಫೋನ್ಗಳನ್ನ ಕಿತ್ತು ಅದರಲ್ಲಿ ತನ್ನ ತಂಗಿಯ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ ಹುಡುಕಾಡ್ತಾನೆ. ವೀಕ್ಷಕರೇ, ಆಗ ಅವನಿಗೆ ಫೋನಲ್ಲಿ ಸಿಕ್ಕಿದ್ದು ಕೇವಲ ತನ್ನ ತಂಗಿಯ ವಿಡಿಯೋ ಮಾತ್ರ ಅಲ್ಲ, ಇನ್ನೂ 3 ಹುಡುಗಿಯರ ವಿಡಿಯೋಗಳು ಕೂಡ ಆ ಮೊಬೈಲ್ ನಲ್ಲಿ ಇದ್ವು. ಆ ಹುಡುಗಿಯರ ಮೇಲೂ ಕೂಡ ಇದೇ ರೀತಿಯ ದೌರ್ಜನ್ಯ ನಡೆದಿರುವಂತಹ ದೃಶ್ಯಗಳು, ವಿಡಿಯೋಗಳು ಅದರಲ್ಲಿ ಸಿಕ್ಕಿದ್ವು. ಆಗ ಅವನಿಗೆ ಗೊತ್ತಾಗುತ್ತೆ ಇದು ಕೇವಲ ತನ್ನ ತಂಗಿಯ ಕಥೆ ಅಲ್ಲ, ಇವರ ಈ ಜಾಲದಲ್ಲಿ ಹಲವಾರು ಹುಡುಗಿಯರು ಸಿಕ್ಕಾಕೊಂಡಿದ್ದಾರೆ ಅಂತ. ವೀಕ್ಷಕರೇ, ಇಲ್ಲಿ ಆ ಹುಡುಗಿಯ ಗುರುತಿನ ಗೌಪ್ಯತೆಯನ್ನ ಕಾಪಾಡೋದಕ್ಕೆ ನಾವು ಅವಳ ಹೆಸರು ರಿಯಾ ಅಂತ ಬದಲಾಯಿಸಿದ್ದೀವಿ. 2019 ಫೆಬ್ರವರಿ 24ನೇ ತಾರೀಕು ರಿಯಾಳ ಅಣ್ಣ ಎಲ್ಲಾ ವಿಡಿಯೋಗಳ ಪ್ರೂಫ್ ನೊಂದಿಗೆ ನೇರವಾಗಿ ಪೊಲೀಸರ ಬಳಿ ಹೋಗ್ತಾನೆ. ಪೊಲೀಸರು ತಕ್ಷಣ ಕೇಸನ್ನ ಫೈಲ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇಂಥ ಕೇಸ್ಗಳು ಸಾಮಾನ್ಯವಾಗಿ ಎಂಥ ಸವಾಲುಗಳನ್ನ ತಂದ್ಕೊಡ್ತವೆ ಎಂಬ ಅನುಭವ ಪೊಲೀಸರಿಗೂ ಇರುತ್ತೆ. ಆದ್ರೂ ವಿಡಿಯೋಗಳನ್ನ ನೋಡಿ ಕೆರಳಿ ಕೆಂಡವಾದಂತ ಪೊಲೀಸರು ತಕ್ಷಣ ಆಕ್ಷನ್ ತಗೋತಾರೆ. ಪೊಲೀಸರು ತನಿಖೆಯನ್ನು ಶುರು ಮಾಡಿದಾಗ ಆ ಜಾಲದಲ್ಲಿ ಇನ್ನೂ ಕೂಡ ಹಲವಾರು ಮಂದಿ ಶಾಮೀಲಾಗಿರೋದು ಕಂಡುಬರುತ್ತೆ. ಮೊದಲಿಗೆ ಪೊಲೀಸರು ಆ 4 ಮಂದಿಯನ್ನ ವಶಕ್ಕೆ ತಗೋತಾರೆ. ಮತ್ತೆ ಅವ್ರ ಮೊಬೈಲ್ ಅನ್ನು ಕೂಡ ಚೆಕ್ ಮಾಡ್ತಾರೆ. ಪೊಲೀಸರ ಅನುಮಾನದಂತೆ ಅವರ ಮೊಬೈಲ್ ನಲ್ಲಿ ಅನೇಕ ಯುವತಿಯರ ವಿಡಿಯೋಗಳು ಕಂಡುಬರ್ತವೆ. ಎಲ್ಲಾ ವಿಡಿಯೋದಲ್ಲೂ ಕೂಡ ಈ ರಿಯಾಳ ರೀತಿಯಲ್ಲಿ ಹಲವಾರು ಹುಡುಗಿಯರನ್ನ ಲೈಂಗಿಕ ಶೋಷಣೆ ನಡೆಸ್ತಿರುವಂತ ವಿಡಿಯೋಗಳಿದ್ವು. ಎಲ್ಲಾ ವಿಡಿಯೋಗಳು ಕೂಡ 2016ರಿಂದ 2018 ನಡುವೆನೆ ಮಾಡಲಾಗಿತ್ತು. ವೀಕ್ಷಕರೇ, ಈ ಎಲ್ಲ ಸಂತ್ರಸ್ತರ ಗುರುತನ್ನ ಪತ್ತೆ ಹಚ್ಚಿ ತನಿಖೆ ಮಾಡಿದಾಗ ಗೊತ್ತಾಗೋದೇನ್ ಗೊತ್ತಾ? ಈ ಒಂದು ಮಾಫಿಯಾದಲ್ಲಿ ಒಟ್ಟು 200 ಜನ ಹುಡುಗಿಯರು ಬಲಿಯಾಗಿದ್ದಾರೆ ಅಂತ. ಈ ಹುಡುಗಿಯರಲ್ಲಿ ಕೆಲವರು ವಿದ್ಯಾರ್ಥಿನಿಯರು, ಆಫೀಸ್ಗಳಲ್ಲಿ ಕೆಲಸ ಮಾಡೋರು, ಇನ್ನೂ ಕೂಡ ಅಚ್ಚರಿಂದ್ರೆ ಕೆಲವು ಡಾಕ್ಟರ್ಸ್ಗಳು ಕೂಡ ಇದರಲ್ಲಿ ಇದ್ರು. ಇದರಲ್ಲಿ ಕೆಲವರು ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ರು. ಇನ್ನು ಬಹಳಷ್ಟು ಮಂದಿ ಹಿಂದುಳಿದಂತ ವರ್ಗದವರು ಕೂಡ ಇದ್ರು. ಅವ್ರ ಹತ್ರ ನ್ಯಾಯಕ್ಕಾಗಿ ಹೋರಾಡುವಂತ ಧೈರ್ಯ ಆಗ್ಲಿ ಬೆಂಬಲ ಆಗ್ಲಿ ಇಲ್ಲ ಅನ್ನುವಂತ ಅಂಶವನ್ನೇ ಈ ಒಂದು ತಂಡ ಬಳಸ್ಕೊಂಡಿತ್ತು. ಮತ್ತೆ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಶೋಷಣೆ ಕೂಡ ಮಾಡ್ತಾ ಇತ್ತು. ಇಷ್ಟಕ್ಕೂ ಈ ತಂಡ ಇಷ್ಟೊಂದು ಹುಡುಗಿಯರನ್ನ ಹೇಗೆ ತನ್ನ ಬಲೆಗೆ ಬೀಳಿಸ್ಕೊಳ್ತು ಅನ್ನೋದೇ ಒಂದು ಪ್ರಶ್ನೆ. ನಂತರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಈ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಫೇಕ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಹುಡುಗಿಯರಿಗೆ ಬಲೆಯನ್ನ ಬೇಯಿಸ್ತಾ ಇತ್ತು. ಚಾಟ್ ಮಾಡಿ, ವಿಡಿಯೋ ಕಾಲ್ ಮಾಡಿ ಅವರೊಂದಿಗೆ ಸಲಿಗೆಯನ್ನ ಬೆಳೆಸ್ಕೊಳ್ತಿತ್ತು.
ಹೆಚ್ಚಾಗಿ ಹುಡುಗಿಯರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದವನು ಈ ಶಬರಿ ರಂಜನ್. ಈತ ಹುಡುಗಿಯರನ್ನ ತನ್ನ ಹತ್ರ ಸೆಳೆಯೋದಕ್ಕೆ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಿದ್ದ. ಮತ್ತೆ ಭೇಟಿಯಾಗೋದಕ್ಕೂ ಆತ ಅವರನ್ನ ಕರೀತಾ ಇದ್ದ. ಅವರನ್ನ ಭೇಟಿಯಾಗೋದಕ್ಕೆ ಈತ ಯಾವ್ದಾದ್ರು ಕಡಿಮೆ ಜನಸಂದಣಿ ಪ್ರದೇಶ ಅಥವಾ ಆ ತಂಡದವ್ರದ್ದೇ ಯಾರ್ದಾದ್ರೂ ಆದಂತಹ ಒಂದು ಫಾರ್ಮ್ ಹೌಸ್ಗೆ ಕರೀತಾ ಇದ್ದ. ಹುಡುಗಿಯರು ಈ ಶಬರಿ ರಂಜನ್ ಬಲೆಗೆ ಬಿದ್ದು ಆತ ಹೇಳಿದಂತ ಜಾಗಕ್ಕೆ ಬಂದು ಸಿಕ್ಕಾಕೊಂಡ್ರೆ ಅವರನ್ನ ಈ ತಂಡ ಬಲಾತ್ಕಾರ ಮಾಡ್ತಿದ್ರು. ಅಲ್ಲೇ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತಿದ್ರು. ಇನ್ನು ಈ ಹುಡುಗಿಯರಿಗೆ ಇಲ್ಲಿ ಅವ್ರ ಜೊತೆ ಏನಾಗ್ತಿದೆ ಅನ್ನುವಂತ ಅಂದಾಜೆ ಇರ್ಲಿಲ್ಲ. ಇದೇ ವಿಡಿಯೋಗಳನ್ನ ಯೂಸ್ ಮಾಡಿಕೊಂಡು ಆ ತಂಡ ಇಷ್ಟೊಂದು ಹುಡುಗಿಯರನ್ನ ಬ್ಲಾಕ್ ಮೇಲ್ ಮಾಡ್ತಿತ್ತು. ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಕೇವಲ 4 ಮಂದಿ ಇರೋದು ಅಂತ ಮೇಲ್ನೋಟಕ್ಕೆ ಎಲ್ರಿಗೂ ಅನ್ಸಿದ್ರು ಕೂಡ ಪೊಲೀಸರ ತನಿಖೆಯಿಂದ ಪ್ರಮುಖವಾಗಿ ಈ ತಂಡದಲ್ಲಿ ಇನ್ನೂ ಕೂಡ 5 ಮಂದಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲೂ ಒಬ್ಬ ರಾಜಕೀಯದಲ್ಲಿದ್ದಂತ ವ್ಯಕ್ತಿಯಾಗಿದ್ದ. ಪೊಲೀಸರು ಒಟ್ಟು 9 ಮಂದಿಯನ್ನ ಬಂಧಿಸ್ತಾರೆ. ಇನ್ನು ಈ 9 ಮಂದಿಯ ಬಗ್ಗೆ ನೋಡೋದಾದ್ರೆ ಈ ಶಬರಿ ರಂಜನ್ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದವನು. ಇನ್ನು ಈ ತಿರುಣ್ ಒಬ್ಬ ಫೈನಾನ್ಷಿಯರ್. ಇನ್ನು ಸತೀಶ್ ಪೊಲ್ಲಾಚಿಯಲ್ಲಿ ಒಂದು ರೆಡಿಮೇಡ್ ಬಟ್ಟೆ ಶೋರೂಮ್ ಅನ್ನ ಇಟ್ಕೊಂಡಿದ್ದ. ಇನ್ನು ಅರುಣ್ ಕುಮಾರ್ ಈ ಸತೀಶ್ ನ ಪಾರ್ಟ್ನರ್ ಆಗಿದ್ದ. ಇನ್ನು ವಸಂತ್ ಕುಮಾರ್ ಅನ್ನೋನು ಈ ತಿರುಣ್ನ ಅಸಿಸ್ಟೆಂಟ್ ಆಗಿದ್ದ. ಇನ್ನು ಅರುಳನಾಥಂ ಅನ್ನೋನು ಪೊಲ್ಲಾಚಿಯಲ್ಲಿ AIADMK ಪಾರ್ಟಿಯ ಸ್ಟೂಡೆಂಟ್ ವಿಂಗ್ ಸೆಕ್ರೆಟರಿ ಆಗಿದ್ದವನು. ಇನ್ನು ಬಾಬು ಮತ್ತು ಮಣಿ ಇವರು ಬೇರೆ ಬೇರೆ ಕೆಲಸವನ್ನ ಮಾಡ್ಕೊಂಡಿದ್ರು. ಇನ್ನು ಪೌಲ್ ಅನ್ನೋನು ತನ್ನ ತಂದೆ ಬಿಸ್ನೆಸ್ ಅನ್ನ ನೋಡ್ಕೊಳ್ತಿದ್ದ. ಈ ರೀತಿ ಇವರೆಲ್ಲರನ್ನು ಕೂಡ ಬಂಧಿಸಲಾಗುತ್ತೆ. ಆದ್ರೆ ಆರೋಪಿಗಳಿಗೆ ಕೆಲ ರಾಜಕೀಯ ನಾಯಕರ ಬೆಂಬಲ ಇರೋದ್ರಿಂದ ಅವರನ್ನ ಬಂಧಿಸಿದ್ರು ಕೂಡ ಕೆಲವೇ ಗಂಟೆಗಳಲ್ಲಿ ಜಾಮೀನಿನ ಮುಖಾಂತರ ಅವರು ಹೊರಗಡೆ ಬಂದಿದ್ರು. ಆದ್ರೆ ಅಷ್ಟರಲ್ಲಿ ಆಗ್ಲೇ ತಮಿಳುನಾಡಿನ ಮೀಡಿಯಾವರೆಗೂ ಹಬ್ಬಿದ್ದಂತ ಈ ಒಂದು ಪ್ರಕರಣದ ಸುದ್ದಿ ವೇಗವಾಗಿ ಎಲ್ಲಾ ಕಡೆ ಹಬ್ಬೋದಕ್ಕೆ ಶುರುವಾಗುತ್ತೆ. ಅದಲ್ಲದೆ ಆರೋಪಿಗಳಿಗೆ ಇಷ್ಟು ಬೇಗ ಜಾಮೀನು ಸಿಕ್ಕಿರೋದ್ರಿಂದ ಜನರು ಕೂಡ ಆಕ್ರೋಶದಿಂದ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಪ್ರಕರಣದ ಬಗ್ಗೆ ಸುದ್ದಿ ಹರಡಿದಂತೆ ಸಮಾಜದ ಮಾಧ್ಯಮಗಳಲ್ಲಿ ಭಾರಿ ಆಕ್ರೋಶ ಭುಗಿಲೆದಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ನಲ್ಲೂ ಕೂಡ ಜಸ್ಟಿಸ್ ಫಾರ್ ವಿಕ್ಟಮ್, ಪೊಲ್ಲಾಚಿ ಕೇಸ್ ಅಂತ ಹ್ಯಾಶ್ ಟ್ಯಾಗ್ಗಳು ಟ್ರೆಂಡ್ ಆಗೋದಿಕ್ಕೆ ಶುರುವಾದವು. ಜನ ಸರ್ಕಾರವನ್ನ ಟ್ಯಾಗ್ ಮಾಡಿ ಹುಡುಗಿಯರಿಗೆ ನ್ಯಾಯ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಇದು ಒಂದು ಬೃಹತ್ ಹೋರಾಟದಂತೆ ಬದಲಾಯಿತು. ಕೊನೆಗೂ ಜನರು ಮತ್ತು ಮೀಡಿಯಾದವರ ಒತ್ತಡದಿಂದ ಎಲ್ಲಾ ಆರೋಪಿಗಳಿಗೂ ಜೈಲಾಗುತ್ತೆ. ಪೊಲೀಸರು ಸಂತ್ರಸ್ತರ ಮನವೊಲಿಸಿ ಆರೋಪಿಗಳ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಒಪ್ಪಿಸ್ತಾರೆ. ಈಗ ಪೊಲೀಸರ ಹತ್ರ ವಿಡಿಯೋ ಪ್ರೂಫ್ ಜೊತೆಗೆ ಹಲವಾರು ಸೋಷಿಯಲ್ ಮೀಡಿಯಾದ ಚಾಟಿಂಗ್ ಪ್ರೂಫ್ಗಳು ಕೂಡ ಇತ್ತು. ಅದರಲ್ಲಿ 8 ಮಂದಿ ಸಂತ್ರಸ್ತೆಯರು ಕೋರ್ಟ್ ಮುಂದೆ ಬಂದು ಸಾಕ್ಷ್ಯನ ಹೇಳಿದ್ರೆ ಇನ್ನೂ ಕೂಡ 48 ಮಂದಿ ಸಂತ್ರಸ್ತೆಯರು ಕೋರ್ಟ್ನ ಹೊರಗಡೆ ಸಾಕ್ಷಿ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಈ ಎಲ್ಲ 9 ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ. ಇದೇ 2025 ಮೇ 13ನೇ ತಾರೀಕು ಕೋರ್ಟ್ನಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಗುತ್ತೆ. ವೀಕ್ಷಕರೇ, ಈ ಸಮಾಜದಲ್ಲಿ ನಾವೆಷ್ಟೇ ಮುಂದುವರೆದ್ರೂ ಕೂಡ ಇಂಥ ಪ್ರಕರಣಗಳು ನಡೆದಾಗ ನಾವು ಮೊದಲು ದೂಷಿಸೋದು ಹುಡುಗಿಯರನ್ನೇ. ಆಕೆ ಯಾಕೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬೇಕಿತ್ತು, ಆಕೆ ಯಾಕೆ ಅವನ ಜೊತೆ ಮಾತಾಡಬೇಕಿತ್ತು ಅಂತ ಹುಡುಗಿಯರನ್ನೇ ದೂಷಿಸ್ತಾರೆ. ಆದ್ರೆ ಇಲ್ಲಿ ಈ ರಿಯಾಳ ಅಣ್ಣ ಆ ರೀತಿ ಮಾಡಲಿಲ್ಲ. ಅವನು ತನ್ನ ತಂಗಿಗೆ ಆದಂತ ಅನ್ಯಾಯವನ್ನ ಅರ್ಥ ಮಾಡಿಕೊಂಡು ಆ ಪುಂಡರ ತಂಡದ ಗುರುತನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ತಿಳಿಸಿದ್ದ. ಇದರಿಂದ ಅವರೆಲ್ಲರಿಗೂ ಶಿಕ್ಷೆ ಆಯಿತು. ಮತ್ತೆ ಸಾಕಷ್ಟು ಹುಡುಗಿಯರ ಜೀವನ ಹಾಳಾಗಿ ಎಷ್ಟೋ ಜನ ಇದರಿಂದ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರೋದರಲ್ಲಿತ್ತು. ಆದ್ರೆ ಅದೆಲ್ಲವನ್ನು ಈತ ತಪ್ಪಿಸ್ದ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.